ವಾರ್ತೆಗಳಿಗೆ ಸ್ವಾಗತ. 19 ಡಿಸೆಂಬರ್ 2025 ಇಂದಿನ ಜಾಗತಿಕ ಪ್ರಮುಖ ಘಟನೆಗಳು. ರಾಜಕೀಯ ಮತ್ತು ಜಾಗತಿಕ ಸುದ್ದಿಗಳು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಒಮಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿದೆ. ಇದು ಭಾರತ ಒಮಾನ್ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಹೆಜ್ಜೆ. ಯುರೋಪಿನ ಪ್ರಮುಖ ನಾಯಕರು ಭಾರತದಲ್ಲಿ ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೃಢಪಡಿಸಿದ್ದಾರೆ. ಇದು ಭಾರತ ಯುರೋಪ್ ಸಂಬಂಧಗಳ ಹೊಸ ಅಧ್ಯಾಯ. ಬಾಂಗ್ಲಾದೇಶದಲ್ಲಿ ಆರ್ಥಿಕ ಸುಧಾರಣೆಗಳ ವಿರುದ್ಧ ವಿಶಾಲ ಪ್ರತಿಭಟನೆಗಳು ಮುಂದುವರೆದಿವೆ. ಜನರ ಅಸಮಾಧಾನವು ಸರ್ಕಾರದ ನೀತಿಗಳ ಮೇಲೆ ಒತ್ತಡವನ್ನು ಹೆಚ್ಚಿಸಿದೆ. ಆರ್ಥಿಕತೆ ಮತ್ತು ವಾಣಿಜ್ಯ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತದ ನಂತರ ಜಾಗತಿಕ ಮಾರುಕಟ್ಟೆಗಳು ಎಚ್ಚರಿಕೆಯಿಂದ ಸಾಗುತ್ತಿವೆ. ಹೂಡಿಕೆದಾರರು ದರ ಏರಿಕೆ ಮತ್ತು ದರಿಳಿತದ ನಡುವಿನ ಸಮತೋಲನವನ್ನು ಗಮನಿಸುತ್ತಿದ್ದಾರೆ. ಮುಂಬೈಯಲ್ಲಿ ಇಂದು ವಿಶ್ವ ಹಿಂದೂ ಆರ್ಥಿಕ ವೇದಿಕೆ ಆರಂಭವಾಗಿದೆ. ಸ್ವಾವಲಂಬನೆ, ನವೀನತೆ ಮತ್ತು ಸಮೃದ್ಧಿ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಭಾರತದ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ತನ್ನ ಹೆಚ್ಚುವರಿ ನಿಧಿಗಳನ್ನು ಸರ್ಕಾರಕ್ಕೆ ವರ್ಗಾಯಿಸುವ ಸಾಧ್ಯತೆ ಇದೆ. ಇದು ಆರ್ಥಿಕ ನೀತಿಗಳಲ್ಲಿ ಹೊಸ ಬದಲಾವಣೆ ತರಬಹುದು. ವಿಜ್ಞಾನ ಮತ್ತು ತಂತ್ರಜ್ಞಾನ. ಚೀನಾ ಕೃತಿಕ ಬುದ್ಧಿಮತ್ತೆ ಚಿಪ್ ತಂತ್ರಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡಿದೆ. ಇದು ಜಾಗತಿಕ ತಂತ್ರಜ್ಞಾನ ಸ್ಪರ್ಧೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಭಾರತದಲ್ಲಿ ಡಿಜಿಟಲ್ ಸಾಕ್ಷರತಾ ಮಿಷನ್ ಶಾಲಾ ಮಕ್ಕಳಿಗೆ ಕೋಡಿಂಗ್ ಮತ್ತು ಆನ್ಲೈನ್ ಸುರಕ್ಷತೆ ಕಲಿಸಲು ಆರಂಭವಾಗಿದೆ. ಯುರೋಪಿನ ಹಲವು ದೇಶಗಳಲ್ಲಿ ವಿದ್ಯುತ್ ವಾಹನಗಳ ಮಾರಾಟ ಪೆಟ್ರೋಲ್ ಕಾರುಗಳನ್ನು ಮೀರಿದೆ. ಹಸಿರು ತಂತ್ರಜ್ಞಾನವು ಭವಿಷ್ಯದ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸುತ್ತಿದೆ. ಭೂಗೋಳ ಮತ್ತು ಬಾಹ್ಯಾಕಾಶ. ಅಂತರಾಂತರ ಧೂಮಕೇತು 3I/ATLS ಇಂದು ಭೂಮಿಗೆ ಅತಿ ಸಮೀಪ ಬರುತ್ತಿದೆ. ವಿಜ್ಞಾನಿಗಳು ಇದನ್ನು ಅಪರೂಪದ ಅಧ್ಯಯನ ಅವಕಾಶವೆಂದು ಪರಿಗಣಿಸಿದ್ದಾರೆ. ಹವಾಮಾನ ಬದಲಾವಣೆ ಕುರಿತಂತೆ ಹೊಸ ವರದಿ ಪ್ರಕಟವಾಗಿದೆ. ಆರ್ಕ್ಟಿಕ್ ಪ್ರದೇಶದಲ್ಲಿ ಹಿಮ ಕರಗುವಿಕೆ ವೇಗವಾಗಿ ನಡೆಯುತ್ತಿದೆ. ಇದು ಜಾಗತಿಕ ಸಮುದ್ರ ಮಟ್ಟವನ್ನು ಹೆಚ್ಚಿಸುತ್ತಿದೆ. ಇತಿಹಾಸ. ಇದೇ ದಿನ 1961ರಲ್ಲಿ ಗೋವಾ ಪೋರ್ಚುಗೀಸ್ ಆಳ್ವಿಕೆಯಿಂದ ಮುಕ್ತಗೊಂಡಿತು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಮಹತ್ವದ ಘಟ್ಟ. ಡಿಸೆಂಬರ್ 19 ಜಾಗತಿಕವಾಗಿ ಹಲವು ರಾಜಕೀಯ ಮತ್ತು ಕ್ರೀಡಾ ತಿರುವುಗಳನ್ನು ನೆನಪಿಸುವ ದಿನವಾಗಿದೆ. ಇತಿಹಾಸವು ನಮಗೆ ಧೈರ್ಯ ಮತ್ತು ಬದಲಾವಣೆಯ ಪಾಠಗಳನ್ನು ಕಲಿಸುತ್ತದೆ. ತಂತ್ರಜ್ಞಾನ ಮತ್ತು ಸಂಶೋಧನೆಗಳು. ಕೃತಕ ಬುದ್ಧಿಮತ್ತೆ, ಹಸಿರು ಶಕ್ತಿ ಮತ್ತು ಬಾಹ್ಯಾಕಾಶ ಸಂಶೋಧನೆಗಳು ಜಾಗತಿಕ ಭವಿಷ್ಯವನ್ನು ರೂಪಿಸುತ್ತಿವೆ. ತಂತ್ರಜ್ಞಾನವು ಮಾನವ ಜೀವನವನ್ನು ಸುಲಭಗೊಳಿಸುತ್ತಿದ್ದರೂ ನೈತಿಕತೆ ಮತ್ತು ಸುರಕ್ಷತೆ ಕುರಿತ ಚರ್ಚೆಗಳು ಹೆಚ್ಚುತ್ತಿವೆ. ಕರ್ನಾಟಕದ ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕ ವಿಧಾನಮಂಡಲದ ಬೆಳಗಾವಿ ಚಳಿಗಾಲ ಅಧಿವೇಶನ ರಾಜಕೀಯ ಚಟುವಟಿಕೆಗಳಿಂದ ಕಂಗೊಳಿಸುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸತೀಶ್ ಜಾರಕಿಹೊಳಿ ಆಯೋಜಿಸಿದ ಭೋಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಾಂಗ್ರೆಸ್ ಪಕ್ಷದ ಒಳಗಿನ ನಾಯಕತ್ವದ ಚರ್ಚೆಗಳಿಗೆ ಹೊಸ ತಿರುವು ನೀಡಿದೆ. ಇದೇ ವೇಳೆ ವಿಧಾನಸಭೆ ಅನುದಾನಿತ ಜಾತಿಗಳ ಉಪವರ್ಗೀಕರಣ ಮಸೂದೆ 2025 ಅಂಗೀಕರಿಸಲಾಗಿದೆ. ಇದರಿಂದ 101 ಉಪವರ್ಗಗಳಿಗೆ ಮೀಸಲಾತಿ ಸೌಲಭ್ಯಗಳನ್ನು ಸಮನಾಗಿ ಹಂಚುವ ಉದ್ದೇಶ ಸಾಧಿಸಲಾಗುತ್ತಿದೆ. ವಿಧಾನ ಪರಿಷತ್ತು ಕೂಡ 7 ಮಸೂದೆಗಳನ್ನು ಅಂಗೀಕರಿಸಿದ್ದು ಅದರಲ್ಲಿ ಕರ್ನಾಟಕ ರಸ್ತೆ ಸುರಕ್ಷಾ ಪ್ರಾಧಿಕಾರ ಮಸೂದೆ ಪ್ರಮುಖವಾಗಿದೆ. ವಾಹನ ತೆರಿಗೆ ಕುರಿತ ಚರ್ಚೆಗಳು ತೀವ್ರವಾಗಿವೆ. ಜೊತೆಗೆ ದ್ವೇಷ ಭಾಷಣ ತಡೆ ಮಸೂದೆ ಅಂಗೀಕರಿಸಲ್ಪಟ್ಟಿದ್ದು ದ್ವೇಷ ಅಪರಾಧಗಳನ್ನು ತಡೆಯಲು ಕಾನೂನುಬದ್ಧ ಕ್ರಮಗಳನ್ನು ಬಲಪಡಿಸಿದೆ. ಅಧಿವೇಶನದಲ್ಲಿ ರಾಯಚೂರಿನಲ್ಲಿ AIIMS ಸ್ಥಾಪನೆ ಮತ್ತು ಸಂಶೋಧನಾ ಸಂಸ್ಥೆಗಳನ್ನು ಬೆಂಗಳೂರು ಮತ್ತು ಮೈಸೂರು ಹೊರತಾಗಿ ಇತರ ಪ್ರದೇಶಗಳಿಗೆ ವಿಸ್ತರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ. ಇವು ಇಂದಿನ ಪ್ರಮುಖ ಜಾಗತಿಕ ಸುದ್ದಿಗಳು. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.